ಹಾಯ್ ವಿದ್ಯಾರ್ಥಿಗಳೇ, 2020-21ರಲ್ಲಿ ನಿಮ್ಮ ಒಂದು SLC ಬೋರ್ಡ್ ಪರೀಕ್ಷೆ ನಡೆಯುತ್ತೆ. ಆ ಒಂದು ಪರೀಕ್ಷೆಯಲ್ಲಿ ಹಿಂದಿ ಪರೀಕ್ಷೆಯಲ್ಲಿ ನಿಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂತೆಯೇ ಇಲ್ಲಿ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆ್ಯಂಡ್ ಆನ್ಸರ್ಸ್ ಮತ್ತು ಹಾಗೆ ಇಂಪಾರ್ಟೆಂಟ್ ನೋಟ್ಸ್ ಹಾಗೆ ಗ್ರಾಮರ್ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಕೊನೆಯವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ಕೊರೋನಾ ಎಫೆಕ್ಟಿಂದ ಎಷ್ಟೋ ಪಾಠಗಳನ್ನು ತೆಗೆದಿದ್ದಾರೆ. ಆ ಒಂದು ಸಿಲೆಬಸ್ ಪ್ರಕಾರನೇ ನಾನು ಹೇಳಿಕೊಟ್ಟಿದ್ದೇನೆ. ಓಕೆ, ಶುರು ಮಾಡೋಣ ಬನ್ನಿ. ಪಾಠ 2 ಕಾಶ್ಮೀರಿ ಸೇಬ್. ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಈ ಕಾಶ್ಮೀರಿ ಸೇಬ್ ಎಂಬ ಒಂದು ಪಾಠವನ್ನು ಲೇಖಕ ನಾಮ್ ಮುನ್ಸಿ ಪ್ರೇಮಚಂದ್ರ ಅವರು ಬರೆದಿದ್ದಾರೆ. ಹಾಗೆ ಪಾಠ ಕಿ ಕಹಾನಿ, ಜನ್ಮ और जन्म ಸ್ಥಳ ಯಾವುದು ಅಂದರೆ ವಾರಣಾಸಿ के पास लमही गांव में 31 जुलाई 1880 में हुआ. ಇಲ್ಲಿ ಮುನ್ಸಿ ಪ್ರೇಮಚಂದ್ರ ಅವರು ವಾರಣಾಸಿ ಹತ್ತಿರ ಇರುವಂತಹ ಲಮಹಿ ಎಂಬ ಒಂದು ಊರಿನಲ್ಲಿ 31 ಜುಲೈ 1880ರಲ್ಲಿ ಅವರೇನು ಮಾಡ್ತಾರೆ, ಜನ್ಮವನ್ನು ತಾಳ್ತಾರೆ. ನೆಕ್ಸ್ಟು ಅವರ ಒಂದು ಪ್ರಮುಖ ರಚನಾಯ ಉಪನ್ಯಾಸಗಳು ಯಾವುದಪ್ಪ ಅಂದರೆ ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲ, कर्मभूमि आदि. ओके, प्रसिद्ध कहानियाँ पंच परमेश्वर, नाम का दरोग, बड़े घर की बेटी, उसकी रात आदि. ओके, नेक्स्ट ಇಷ್ಟೆಲ್ಲ ಮೇನ್ ಇಂಪಾರ್ಟೆಂಟ್. ಇವಾಗ ಏಕ ವಾಕ್ಯ ಮೇ ಉತ್ತರ ಲಿಖೆ, ಇವುಗಳನ್ನು ನೋಡೋಣ. ಈ ಕಾಶ್ಮೀರಿ ಸೇಬ್ ಎಂಬ ಒಂದು ಪಾಠದಲ್ಲಿ ಬರುವಂತಹ ನೋಡಿ ಕ್ವೆಶ್ಚನ್ ಆನ್ಸರ್. ಏಕ ವಾಕ್ಯ ಮೇ ಉತ್ತರ ಲಿಖೆ, एक वाक्य में उत्तर लिखिए. लेखक चिंजे खरीदने का गए थे. उत्तर नोड़ी, लेखक चिंजे खरीदन चौक गए थे. नेक्स्ट, लेखक को क्या नजर आया. लेखक को क्या नजर, ಏನು ಅವನ ದೃಷ್ಟಿಯಲ್ಲಿ ಕಾಣಿಸ್ತು ಅಂದರೆ लेखक को दुकान पर बहुत अच्छे रंगदार गुलाबी सेब सजे हुआ नजर आए. ಅವನಿಗೆ ಒಂದು ದುಕಾನಲ್ಲಿ ತುಂಬ ಗುಲಾಬಿ ಥರ ಇರುವಂತಹ ಸೇಬ್ಗಳು ಏನಾಗ್ತವೆ, ಕಾಣಿಸ್ಕೊಳ್ತವೆ. ನೆಕ್ಸ್ಟ್, ಲೇಖಕ ಜಿ ಕ್ಯೂ ಲಲ್ಚಾ ಊಟ ಅಂದರೆ ಇಲ್ಲಿ रंगदार गुलाबी सेबों को देखकर लेखक का जी ललचा उठा. रंगदार गुलाबी ಸೇಬೋ ಕೋ ದೇಖ್ಕರ್, ಆ ಗುಲಾಬಿ ಥರ ಇರುವಂತಹ ಸೇಬ್ ನೋಡಿ ಅವನ ಲೇಖಕ್ ಜಿ ಲಲ್ಚಾ ಊಟ. ನೆಕ್ಸ್ಟ್, ಟೊಮೆಟೊ ಕಿಸ್ಕಾ ಅವಶ್ಯಕ್ ಅಂಗ್ ಬನ್ ಗಯಾ ಹೈ. ನೋಡಿ ಎಷ್ಟು ಸುಂದರವಾಗಿ ಕ್ವಶನ್ಸ್ಗಳನ್ನು ಕೇಳ್ತಾರಂದರೆ ಅಷ್ಟೇ ತುಂಬ ಡಿಫಿಕಲ್ಟ್ ಕೂಡ ಇರ್ತದೆ. ನೋಡಿ, ಟೊಮೆಟೊ ಯಾವ ಒಂದು ಅವಶ್ಯಕತೆಗೆ ನಾವು ಯಾವ ಒಂದು ಅವಶ್ಯಕತೆಯ ಅಂಗವಾಗಿದೆ ಟೊಮೆಟೊ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಟೊಮೆಟೊ ಭೋಜನ ಕಾ ಅವಶ್ಯಕ್ ಅಂಗ್ ಬನ್ ಗಯಾ ಹೈ. ಅದೊಂದು ಟೊಮೆಟೊ ಏನು ಅಂದರೆ ಅದೊಂದು ಭೋಜನವನ್ನು ಮಾಡೋದಕ್ಕೆ, ಊಟವನ್ನು ಮಾಡೋದಕ್ಕೆ ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್, ಸ್ವಾದ್ ಮೇ ಸೇಬ್ ಕಿಸ್ಸೆ ಬಡ್ಕರ್ ನಹೀ ಹೈ. ಉತ್ತರ, ಸ್ವಾದ್ ಮೇ ಸೇಬ್ ಆಮ್ ಸೆ ಬಡ್ಕರ್ ನಹೀ ಹೈ. ಆಮ್ ಅಂದರೆ ಗೊತ್ತಲ್ವಾ, ಆಮ್ ಸೆ ಬಡ್ಕರ್ ನಹೀ ಹೈ. ಬಟ್ ಮಾವಿನ ಕಾಯಿಯಷ್ಟು ಹುಳಿಯೇನು ಇರೋದಿಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋದು. ಓಕೆ, ನೆಕ್ಸ್ಟ್ 6-1, ರೋज़ एक सेब खाने से किनकी ज़रूरत नहीं होगी. रोज़ एक सेब खाने से किनकी ज़रूरत नहीं होगी. आंसर, रोज़ एक सेब खाने से डॉक्टर की ज़रूरत नहीं होगी. 2-3 ವಾಕ್ಯ ಮೇ ಉತ್ತರ ಲಿಖಿ. ಓಕೆ, 6-1 ನೋಡಿ, ಯಾಕಂದರೆ ಒಂದೊಂದು ಸೇಬುವನ್ನು ನೀವು ತಿಂತಾ ಬಂದುಬಿಟ್ರೆ ಯಾವುದೇ ಡಾಕ್ಟರ್ ಒಂದು ಅವಶ್ಯಕತೆ ಇರೋದಿಲ್ಲ, ಹೌದಾ. ನೆಕ್ಸ್ಟು 2-3 ವಾಕ್ಯ ಮೇ ಉತ್ತರ ಲಿಖಿ ಎಂಬ ಒಂದು ಪ್ರಶ್ನೆಗಳನ್ನು ನೋಡೋಣ. आजकल शिक्षित समाज में किसके बारे में विचार किया जाता है. आंसर,
आजकल शिक्षित समाज में ವಿಟಮಿನ್ और प्रोटीन के बारे में विचार किया जाता है. ಇವತ್ತಿನ ಒಂದು ಶಿಕ್ಷಿತ ಸಮಾಜದಲ್ಲಿ ವಿಟಮಿನ್ और ಪ್ರೋಟೀನ್ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡಲೇಬೇಕಾಗುತ್ತೆ. ನಾವು ಪ್ರೋಟೀನ್ ಮತ್ತು ವಿಟಮಿನ್ ಇರುವಂತಹ ಒಂದು ಫುಡ್ಸ್ಗಳನ್ನು ತೊಗೊಂಡ್ಬಿಟ್ರೆ ತಿಂತಾ ಹೋದರೆ ನಮಗೆ ಡಾಕ್ಟರ್ನ ಅವಶ್ಯಕತೆ ಇರೋದಿಲ್ಲ. सेकंड क्वेश्चन, दुकानदार ने लेखक से क्या कहा. ದುಕಾನ್ದಾರ್ ಲೇಖಕಕ್ಕೆ ಕ್ಯಾಸ್ ಅವನು ದುಕಾನ್ದಾರ್ ಇರ್ತಾನಲ್ವ, ಅವನು ಲೇಖಕ ಜೊತೆಗೆ ಏನೆಲ್ಲ ಹೇಳ್ತಾನೆ ನೋಡು. ಉತ್ತರ ನೋಡೋಣ. ದುಕಾನ್ದಾರ್ನೇ ಲೇಖಕ್ ಸೆ ಕಹಾ, ಹೇಳ್ತಾನೆ ದುಕಾನ್ದಾರ್ ಲೇಖಕನಿಗೆ ಹೇಳ್ತಾನೆ, ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯಾ ಹೈ. ಬಾಬೂಜಿ ತುಂಬ ಚೆನ್ನಾಗಿರುವಂಥ ಸೇಬು ಬಂದಿದೆ. ಕಾಶ್ಮೀರ್ ಕೆ आप ले जाए, खाकर तबीयत ಖುಷ್ ಹೋ ಜಾಯೇಗಿ. ಬಾಬೂಜಿ ತುಂಬ ಚೆನ್ನಾಗಿರುವಂತಹ ಸೇಬು ನಮ್ಮ ಶಾಪಿಗೆ ಬಂದಿದ್ದಾವೆ. ಆ ಒಂದು ಸೇಬುವನ್ನು ತಿಂದರೆ ಕಾಕರ್ ತಬೀಯತ್ ಖುಷ್ ಹೋ ಜಾಯೇಗಿ, ಅಂದರೆ ನಿಮ್ಮ ಮನಸ್ಸು ತುಂಬ ಸುಂದರವಾಗಿ ಹ್ಯಾಪಿಯಾಗಿ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, दुकानदार ने अपने नौकर से क्या कहा. दुकानदार ने तराजू उठाई और अपने नौकर से कहा, सुनो आधा शेर कश्मीरी सेब निकाल ला, चून कर लाना. नेक्स्ट फोर्थ वन, सेब की हालत के बारे में लिखिए ಅಂತ ಹೇಳ್ತಾರೆ. ಸೇಬ್ ಕಿ ಹಾಲತ್ ಬಗ್ಗೆ ಬರೀರಿ ಅಂತ ಹೇಳ್ತಾರೆ. ಅವಾಗ ನೀವು ಬರೀಬೇಕು. पहला सेब सड़ास हुआ था, 1 रुपए के आकर का छिलका गल गया था. दूसरा सेब आधा सड़ हुआ था. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. तीसरा पॉइंट ನೋಡಿ. तीसरा सेब एक तरफ दड़कर बिल्कुल पिचक गया था और चौथा सेब में काला सुराग था, जैसे अक्सर बैरों में होता है. नेक्स्ट जोड़कर नोड़ोना. सेब को रुमाल से बांधकर प्रथम खला. ಇವೆಲ್ಲ ನೀವು ಜೋಡ್ಕರ್ ಲಿಖಿಯೇ, ಇದು ನೋಡ್ಕೋಬೇಕು. ಉತ್ತರ ನೋಡಿ, ಮುಜೋ ದೆ ದಿಯಾ ಅಂದರೆ ಇಲ್ಲಿ ಉತ್ತರ ಕೂಡ ಇದೆ 1. ಆಮೇಲೆ ಇಲ್ಲಿ ಉತ್ತರ ಇದೆ ನೋಡಿ 1 2 3 4. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ವಿಲೋಮ ಶಬ್ದ ಇವು. ಓಕೆ, ವಿಲೋಮ ಶಬ್ದಗಳನ್ನು ಲಿಖಿ ಅಂತ ನಿಮ್ಮ ಪ್ರಶ್ನೆ ಪತ್ರಿಕೆ ಕೂಡ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರ್ಬೋದು. ಅವುಗಳನ್ನು ನೋಡಿ. ಈ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ವಿಲೋಮ ಶಬ್ದಗಳನ್ನು ಹೇಳಿದೆ. ಓಕೆ, ಇವೆಲ್ಲ ವಿಲೋಮ ಶಬ್ದ ನೆನಪಿಂದ ಇಟ್ಕೊಳ್ಳಿ. ಹಾಗೆ ಇಲ್ಲಿ ಮುಖ್ಯವಾಗಿ ನಿಮಗೆ ಅನುರೂಪ್ತ ಒಂದು ಶಬ್ದಗಳು ಕೂಡ ಕೊಡ್ತಾರೆ ನಿಮಗೆ ನೋಡಿ. ಈ ರೀತಿಯಲ್ಲಿ ಕೊಡ್ತಾರೆ. ಕಾಶ್ಮೀರ್ ಸೇಬ್, ಟೊಮೆಟೊ ಟೋಲ್ನಾ, ಗಜರ್ ಸಬ್ಜಿ. ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರುವಂಥ ಒಂದು ಸಂದರ್ಭ ಇರುತ್ತೆ. ನೆಕ್ಸ್ಟ್ ನೋಡಿ, ನಿಮ್ನಲಿಖಿತ वाक्य को सही क्रम से लिखे. गजर गरीबों भी पहले के पेट की चिंज भरने थी. उत्तर नोड़ी. गाजर भी पहले गरीबों के पेट भरने की चिंज थी. अब चिंज नहीं है, वहाँ केवल शब्द की. अब वहाँ केवल शब्द की चिन्ह नहीं है. अपनी मातृभाषा कन्नड़ या अंग्रेजी में अनुवाद कीजिए. ಈ ರೀತಿಯಲ್ಲಿ ನಾವು ಹೇಳ್ಬೋದು. गाजर भी पहले गरीबों के पेट भरने की चिन्ह थी. ಗಜ್ಜರಿವು ಮೊದಲು ಬಡವರ ಹೊಟ್ಟೆ ತುಂಬಿಸುವ ವಸ್ತುವಾಗಿತ್ತು. ಇಲ್ಲಿ ನಿಮಗೆ ಮುಖ್ಯವಾಗಿ ಹಿಂದಿಯಲ್ಲಿ ಕೊಡ್ತಾರೆ. ಅದನ್ನೇ ಹಿಂದಿಯಲ್ಲಿ ಕೊಟ್ಟದ್ದನ್ನು ನೀವೇನು ಮಾಡಬೇಕು, ಕನ್ನಡದಲ್ಲಿ ಅನುವಾದಿಸಿ ಅಂತಲೂ ಕೂಡ ಪ್ರಶ್ನೆಗಳು ಬರ್ತವೆ. ಈ ರೀತಿಯಲ್ಲಿ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟು ಶಬ್ದಾರ್ಥಗಳು ಕೂಡ ಬರ್ತವೆ ನಿಮಗೆ ಪ್ರಶ್ನೆಗೆ. ನೆಕ್ಸ್ಟ್ ಪಾಠ 3 ಗಿಲ್ಲು ನೋಡುವ. ಗಿಲ್ಲು ಬಗ್ಗೆ ನೋಡೋಣ. ಓಕೆ, ಮಹಾದೇವಿ ವರ್ಮರವರು ಇಲ್ಲಿ ಇದು ಮಾಡಿದ್ದಾರೆ. ಇವರು ಮಹಾದೇವಿ ವರ್ಮರವರು ಇವರು. ಓಕೆ, ಗಿಲ್ಲು ಎಂಬ ಒಂದು
ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಲೇಖಿಕಾ ಕಾ ಪರಿಚಯ. ಜನ್ಮ ಮೃತ್ಯು 24 ಮಾರ್ಚ್ 1907 ಫರುಖಾಬಾದ್ ಮೇ ಹುವಾ. ಯಾವುದು? ಫರುಖಾಬಾದಲ್ಲಿ ಮಾರ್ಚ್ 24, 1907 ಇವರದು ಏನಾಗುತ್ತೆ? ಜನ್ಮ ಮೃತ್ಯು ಆಗುತ್ತೆ. ಮೃತ್ಯು ಯಾವಾಗಪ್ಪ ಅಂದರೆ ಸಿತಂಬರ್. ಜನ್ಮ ಆಗುತ್ತೆ ಇವ್ರದ್ದು. ಮೃತ್ಯು ಎಲ್ಲಾಗುತ್ತೆ ಅಂದರೆ ಇಲ್ಲಿ ಸಿತಂಬರ್ 1987 ಇವ್ರದ್ದು ಒಂದು ಮೃತ್ಯು ಆಗುತ್ತೆ. ಮಾತಾಪಿತ ನೋಡಿ, ಇವರ ಒಂದು ಮಾತಾಪಿತ ಯಾರಪ್ಪ ಅಂದರೆ ಹೇಮಾ ರಾಣಿ ಅವ್ರ ಗೋವಿಂದ್ ಪ್ರಸಾದ್ ವರ್ಮಾ. ಇವರು ಇವರ ಒಂದು ತಂದೆ ತಾಯಿಗಳು. ಓಕೆ. ಪ್ರಸುಕ್ ರಚನಾಯ ಯಾಮನ್, ನೀರಜ್, ನಿಹಾರ್ ಇವೆಲ್ಲ ಇವು ರಚನೆ ಮಾಡಿದಂತಹ ಒಂದು ಕಥೆಗಳು. ಓಕೆ. ನೆಕ್ಸ್ಟ್ ಶಬ್ದಾರ್ಥಗಳು ನೋಡಿ. ಶಬ್ದಾರ್ಥಗಳು ಈ ರೀತಿಯಲ್ಲಿ ಕೊಡ್ತಾರೆ ನಿಮಗೆ. ಓಕೆ. ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರುವಂಥ ಶಬ್ದಾರ್ಥಗಳೇ ಇದ್ದಾವೆ, ನೀವು ಅರ್ಥ ಮಾಡ್ಕೊಳ್ಳಿ. ಅಚಾನಕ್ ಅಂದರೆ ಯಾಕಾಯುಕ್ತ ಅಂದರೆ ಇದ್ದಕ್ಕಿದ್ದಂತೆ ಅಂತ ಅರ್ಥ ಆಗುತ್ತೆ. ಓಕೆ. ಈ ರೀತಿಯಲ್ಲಿ ಎಲ್ಲ ರೀತಿ ಕೊಟ್ಟಿದ್ದೇನೆ ನೋಡಿ. ಓಕೆ. ನೆಕ್ಸ್ಟ್ ಏಕವಾಕ್ಯವನ್ನು ನೋಡೋಣ. ಗಿಲ್ಲು ಎಂಬ ಒಂದು ಪಾಠದಲ್ಲಿ ಬರುವಂಥ ಏಕವಾಕ್ಯ ಪ್ರಶ್ನೆಗಳನ್ನು ನೋಡೋಣ. ಲೇಖಿಕಾನೇ ಕ್ಯೂ ವಿಚಿತ್ರ ಪಕ್ಷಿ ಕಹಾ ಅಂದರೆ ಉತ್ತರ ನೋಡಿ. ಲೇಖಿಕಾನೇ ಕ್ಯೂ ವಿಚಿತ್ರ ಪಕ್ಷಿ ಕಹಾ ಹೈ क्योंकि क्यों एक साथ समादरित, अनादरित, अति सम्मित, अति ಅವಮಾನಿತ ಹೋತೆ ಹೈ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ. ಈ ರೀತಿಯಲ್ಲಿ ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ನೋಡಿ. ಗಿಲ್ ಹರಿ ಕಾ ಬಚ್ಚಾ ಕಹಾ ಪರ್ ಪಡಾತ ಅಂದರೆ ಇಲ್ಲಿ ಅಂದರೆ ಗಿಲ್ ಹರಿ ಕಹಾ ಬಚ್ಚಾ ಗಮ್ಲೆ ಅವ್ರ ದಿವಾರ್ ಕೆ ಸಂಧಿ ಮೇ ಪಡ್ತಾತ. ಅವನು ಯಾವುದು ಗಮ್ಲೆ ಮತ್ತು ದಿವಾರ್ ಮಧ್ಯದಲ್ಲಿ ಅವನು ಸಂಧಿ ಒಳಗಡೆ ಏನು ಮಾಡ್ತಿದ್ದ? ಮೇ ಪಡ್ತಾತ, ನಾವು ಓದ್ತಾ ಇರ್ತಿದ್ದ. ಲೇಖಿಕಾನೆ ಗಿಲ್ಲು ಕೆ दाव पर क्यों लगाया ಅಂದರೆ ಲೇಖಿಕಾನೆ ಗಿಲ್ಲು ಕೆ दाव पर पेनिसिलिन का मरहम लगाया. वर्ण जी गिलहरी को किस नाम से बुलती है ಅಂದರೆ वर्मा जी गिलहरी को गिल्लू नाम से बुलाती थी. गिलहरी का लघुगात किसके भीतर बंद रहता था ಅಂದರೆ गिलहरी का लघुगात लिफाफे के भीतर बंद रहता था. गिलहरी का प्रिय ಕದಾಯ್ ಕ್ಯಾ ತಾ ಅಂದರೆ ಗಿಲ್ಹರಿ ಕಾ ಪ್ರಿಯ ಕದಾಯ್ ಖಜೂತಾ ಅಂತ ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಕೊಟ್ಟಿದ್ದೇನೆ ನೋಡಿ. ಯಾಕಂದರೆ ಬೋರ್ಡ್ ಪರೀಕ್ಷೆಗೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡಿ. ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಓಕೆ. ನೆಕ್ಸ್ಟು 2-3 वाक्य में उत्तर लिखिए. लेखिका को गिलहरी किस स्थिति में दिखाई पड़ी ಅಂದರೆ ಉತ್ತರ ನೋಡಿ. क्योंकि चोचों के दाव के करना गिल निश्चन सा गमले से चिपका पड़ा था. इस स्थिति में गिलहरी ಲೇಖಿಕಾ ಕೋ ದಿಖಾಯಿ ಪಡಿ. ಈ ರೀತಿಯಲ್ಲಿ ನಾವು ನೋಡ್ಬೋದು. ಲೇಖಿಕಾನೆ ಗಿಲ್ಲು ಕೆ ಪ್ರಾಣ ಕೈಸೆ ಬಚಾಯ ಅಂದರೆ ಉತ್ತರ लेखिका गिल्लू को ओले से उठाकर अपने कमरे में लाई, फिर हुई स्वस्थ पहुंचकर गांव पर पेनिसिलिन का मरहम लगाया. कई घंटे के उपचार के ऊपर रात उसके मुंह में एक बूंद पानी टपकाया जा सका. इस तरफ लेखिका ने गिल्लू के प्राण बचाए. लेखिका का ध्यान आकर्षित करने के लिए गिल्लू क्या करता था ಅಂದರೆ ಉತ್ತರ लेखिका का ध्यान आकर्षित करने के लिए गिल्लू उनके पैर तक आकर सर से फर्द चढ़ता जाता और उसे तेज से उतरा तो उसका यहाँ
दौड़ने का क्रम तब तक चलता तब तक लेखिका उसे पकड़ ना ले. ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ನಿಮಗೆ. गिल्लू के कार्यकलाप के बारे में लिखिए. ಇದು 4-6 ವಾಕ್ಯ में ಉತ್ತರ ಲಿಖಿಯೂ ಕೂಡ ಬರುತ್ತೆ. ಒಂದು ಆ ಪ್ರಶ್ನೆಗಳು ಈ ಒಂದು ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ ನೋಡಿ. ಗಿಲ್ಲು ಕೆ ಕಾರ್ಯಕಲಾಪ್ ಕೆ ಬಾರೆ ಮೇ ಲಿಖಿए ಅಂತ ಕೇಳಿದ್ದಾರೆ. ನೋಡಿ ಹೇಗೆ ಬರೀಬೇಕು ನಾವು. गिल्लू अपने घर में झूलता रहता था, लेकिन ज्ञान आकर्षित करने के लिए गिल्लू उनके पैर तक आकर सर से पर्दे चढ़ जाता और फिर उसी तेज से उतरता. उसका यहाँ दौड़ने का क्रम तब तक चल जब तक. ಈ ರೀತಿಯಲ್ಲಿ ನಾವು ಕ್ವಶನ್ಸ್ಗಳನ್ನು ಕೇಳಿದರೆ. नेक्स्ट क्वेश्चन ನೋಡಿಲಿ. लेखिका ने गिलहरी को क्या क्या सिखाया. ಇದು ಕೂಡ ಕೇಳ್ತಾರೆ. गिल के अंतिम दिन को वर्णन कीजिए ಕೂಡ ಕೇಳ್ತಾರೆ. गिल्लू के प्रति महादेवी वर्म जी की ममता का वर्णन कीजिए ಕೇಳ್ತಾರೆ. ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಓಕೆ. ಮತ್ತು ವಿಲೋಮ ಶಬ್ದ ಕೇಳ್ತಾರೆ, ವಿರುದ್ಧಾರ್ಥನೂ ಕೇಳ್ತಾರೆ, ಏಕವಚನ ಕೇಳ್ತಾರೆ. ನೋಡಿ ಇವೆಲ್ಲ ಕೊಟ್ಟಿದ್ದೇನೆ. ಕ್ರಿಯಾ ಶಬ್ದ ಕೇಳ್ತಾರೆ, ಪ್ರಥಮ ಕ್ರಿಯೆ ಎಲ್ಲ ಕೇಳ್ತಾರೆ, ನೆನಪಿಟ್ಕೊಳ್ಬೇಕು. ವಿಲೋಮಾರ್ಥಕ ಶಬ್ದ ಅಲಿಕೆ ಇವುಗಳನ್ನು ಕೇಳ್ತಾರೆ, ಇವೆಲ್ಲ ಕೇಳ್ತಾರೆ. ಸಮನಾರ್ಥಕ ಶಬ್ದಕ್ಕೂ ಚೂನ್ ಕರ್ಲಿಕ್ಕೆ ಕೂಡ ಕೇಳ್ತಾರೆ, ನೆನಪಿಟ್ಕೊಳ್ಬೇಕು. ಓಕೆ. ನೆಕ್ಸ್ಟ್ ಅಭಿನವ ಮನುಷ್ಯದ ಬಗ್ಗೆ ನೋಡೋಣ. ಇದು ಕೂಡ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ. ರಾಮಧಾರಿ ಸಿಂಹ ದಿನಕರ್ ಜನ್ಮ ನೋಡಿವ. ಅವ್ರು ಎಲ್ಲಿ ಹುಟ್ಟಿದ್ರು ಅಂದರೆ 23 ಡಿಸೆಂಬರ್ 1908. ಅವ್ರದ್ದು ಜನ್ಮ ಎಲ್ಲಿ ಆಯ್ತಂದರೆ ಬಿಹಾರ್ ಪಾಟ್ನಾಕ್ಕೆ ಮುಂಗೇರಾ ಜಿಲ್ಲೆ ಮೇ ಹುವ. ಇಲ್ಲಿ ಬಿಹಾರ್ ಎಂಬ ಒಂದು ಪಾಟ್ನಾ ಎಂಬ ಒಂದು ನಗರದಲ್ಲಿರುವಂತಹ ರಾಜ್ಯದಲ್ಲಿರುವಂತಹ ಮುಂಗೇರಾ ಜಿಲ್ಲೆಯಲ್ಲಿ ಇವರು ಹುಡ್ತಾರೆ. ಓಕೆ. ಮೋಸ್ಟ್ ಇಂಪಾರ್ಟೆಂಟ್ ಇದು, ನೆನಪಿಟ್ಕೊಳ್ಳಿ. ಅಭಿನವ ಮನುಷ್ಯ ಪಾಠದ ಬಗ್ಗೆ ನಾನು ವಿವರಣೆ ಕೊಡ್ತಾ ಇದ್ದೇನೆ. ಪಡ್ನಿ ಶ್ಯಾಮವತಿ ದಿನಕರ್, ಬಚ್ಚೆ ಮನ್ರೂಪ್ ದೇವಿ, ಬಾಬು ರವಿ ಸಿಂಹ. ಓಕೆ. ಮೃತ್ಯು ಎಲ್ಲಿ ಆಯ್ತಪ್ಪ ಅಂದರೆ ಇವ್ರದ್ದು 24 ಏಪ್ರಿಲ್ 1974 ಬೇಗುಸರಾಯ್ ಜಿಲ್ಲೆಯಲ್ಲಿ ಆಗುತ್ತೆ. ಓಕೆ. ಪುರಸ್ಕಾರ ನೋಡಿ, ಪದ್ಮ ಭೂಷಣ 1959, ಸಾಹಿತ್ಯ ಅಕಾದಮಿ ಪುರಸ್ಕಾರ 1959, ಸಾಹಿತ್ಯ ಚೂಡಾಮಣಿ 1968, ಜ್ಞಾನಪೀಠ 1972, ಊರ್ವಶಿ ಇದರಲ್ಲಿ ಆಗುತ್ತೆ. ಓಕೆ. ನೆಕ್ಸ್ಟ್ ಅಭಿನವ್ ನೋಡಿ, ಇವೆಲ್ಲ ಹೊಸ ಪದಗಳನ್ನು ಕೊಟ್ಟಿದ್ದೇನೆ ಇಲ್ಲಿ. ಓಕೆ, ನೆನಪಿಟ್ಟುಕೊಳ್ಳಿ. ಓಕೆ. ನೆಕ್ಸ್ಟ್ ಏಕವಾಕ್ಯಮೇ ಇಲ್ಲಿ ಪ್ರಶ್ನಿಸಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಅದನ್ನು ಕೂಡ ನೋಡೋಣ. ನೆಕ್ಸ್ಟು ಇಲ್ಲಿ ಉತ್ತರ ನೋಡಿ. ನೆಕ್ಸ್ಟು ನೋಡಿ, ಆಜ್ ಕಿ ದುನಿಯಾ ಕೈಸೆ ಹೈ. ಉತ್ತರ, ಆಜ್ ಕಿ ದುನಿಯಾ ವಿಚಿತ್ರ ಅವ್ರ ನವೀನ್ ಹೈ ಅಂತ ಹೇಳ್ತಾನೆ. ಒಂದೇ ವಾಕ್ಯದಲ್ಲಿರುವಂಥ ಪ್ರಶ್ನೆಗಳ ಬಗ್ಗೆ ನಾನು ವಿವರಣೆ ಕೊಡ್ತಾ ಇದ್ದೇನೆ. ಆಜ್ ಕಿ ದುನಿಯಾ, ಇವತ್ತಿನ ಒಂದು ಜಗತ್ತು, ಇವತ್ತಿನ ಒಂದು ಸಮಾಜ, ಇವತ್ತಿನ ಒಂದು ಜನಸಂಪರ್ಕ, ಇವತ್ತಿನ ಜನ ಹೇಗಿದ್ದಾರೆ ಅಂತ ಕೇಳಿದಾಗ ಆಜ್ ಕಿ ದುನಿಯಾ ವಿಚಿತ್ರ ಅವ್ರ ನವೀನ್ ಹೈ, ತುಂಬ ವಿಚಿತ್ರವಾಗಿದೆ, ಹೊಸದಾಗಿದೆ ಅಂತ ಹೇಳ್ತಾನೆ. ಮಾನವಕ್ಕೆ ಹುಕ್ಮ್ ಪರ್ ಕ್ಯೂ ಚಡ್ತಾ ಅವ್ರ ಉತ್ತರತಾ ಹೈ ಅಂದರೆ ಮಾನವಕ್ಕೆ ಹುಕ್ಮ್ ಪರ್
पवन का ताप चढ़ता और उतरता है ಅಂತ ಇಲ್ಲಿ ಹೇಳಲಾಗಿದೆ. ನೆಕ್ಸ್ಟು परमाणु कैसे देखकर कांपते हैं ಅಂದರೆ परमाणु मानव के करों को देखकर कांपते हैं. मानव के करों को देखकर कांपते हैं ಅಂತ ಹೇಳ್ತಾರೆ. ಉತ್ತರ ಅಭಿನವ ಮನುಷ್ಯ ಕವಿತಾ ಕೆ ಕವಿ ಕಾ ನಾಮ್ ಲಿಖಿ ಅಂತ ಹೇಳಿದಾಗ ಅಭಿನವ ಮನುಷ್ಯ ಕವಿತಾ ಕೆ ಕವಿ ಕಾ ನಾಮ್ ರಾಮದಾರಿ ಸಿಂಹ ದಿನಕರ್ ಜಿ ಅಂತ ಹೇಳ್ತಾರೆ. आधुनिक पुरुष ने किस पर विजय पाई है? आधुनिक पुरुष ने प्रकृति पर विजय पाती है. नर किन किन को एक समान लाज सकता है. नर नदी सागर पर्वत को एक समान लद सकता है. आज मनुज का यान कहा जा रहा है. आज मनुज का यान गगन में जा रहा है. ओके, 2-3 वाक्य में उत्तर लिखिए. प्रकृति पर सर्वत्र है विजयी पुरुष असीन इस पंक्ति का असही समझ. प्रकृति पर सर्वत्र विजयी पुरुष आसीन इस पंक्ति का यहाँ है कि आज मानव ने प्रकृति के हर तत्व पर विजय का ली है. ಓಕೆ, ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಭಾವಾರ್ಥ ಲಿಖಿಯ ನೋಡಿ, ಇವೆಲ್ಲ ಭಾವಾರ್ಥ ಲಿಖಿಯ ನೆನ್ಪಿಟ್ಕೊಳ್ಳಿ. ಯಾವ ಮನುಜ್ ಸೃಷ್ಟಿ ಕಾ ಶೃಂಗಾರದು ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇವು. ಓಕೆ, ಉದಾಹರಣೆಗೆ ಅನುಸಾರ ಉದಾ ನವೀನ್ ಹಾಸನ್ ಬಾಪ್ ತಾಪ್ ಜಯ ಕ್ಷೇತ್ರ जीत प्रीत. आज की दुनिया विचित्र नवीन के ही ರೀತಿಯಲ್ಲಿ ಇದೆ. विलोम शब्द लिखिए. आज इंटू कल, जीत इंटू हार, नवीन प्राचीन, सीमित अस्मित. एक शब्द लिखिए. ನೋಡಿ, ಒಂದೇ ಶಬ್ದದಲ್ಲಿ ಇದು ಮಾಡಬೇಕು ಇವು. आसन पर बैठा हुआ आसीन, बचा हुआ शोर, मनु की संतान मनुज, विशेष ज्ञान विज्ञान, अधिक विजय विद्वान. ಈ ರೀತಿಯಲ್ಲಿ ಬರ್ತವೆ. कविता का सारांश भावार्थ ಇವು ಎಲ್ಲ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಯಾವ ಮನುಜ್ और मानव भी वही. ಕೆ ಈ ರೀತಿಯಲ್ಲಿ ಕನ್ನಡದಲ್ಲಿ ಆಧುನಿಕ ಮನುಷ್ಯ ಕನ್ನಡದಲ್ಲಿ ಸಾರಾಂಶ ಇದೆ ನೋಡಿ ಇಲ್ಲಿ. ಇಂದಿನ ಜಗತ್ತು ವಿಚಿತ್ರ ಮತ್ತು ಹೊಸದಾಗಿದೆ ಅಂತ ಇದರ ಅರ್ಥ. ಪ್ರಕೃತಿ ಎಲ್ಲೆಡೆ ಪುರುಷನು ವಿಜಯಿಯಾಗಿ ಆಸೀನರಾಗಿರ್ತಾನೆ. ಮನುಷ್ಯನ ಕೈಗಳಲ್ಲಿ ನೀರು, ವಿದ್ಯುತ್, ಉಷ್ಣತೆ ಬಂಧಿತವಾಗಿರುತ್ತೆ. ಆತನ ಆಜ್ಞೆಯಂತೆ ಗಾಳಿಯ ತಾಪಮಾನ ಹೆಚ್ಚುತ್ತಾ ಹೋಗ್ತದೆ. ಎಲ್ಲಿಯೂ ಕೂಡ ಅಡ್ಡಿ ಆತಂಕಗಳು ಉಳಿದಿಲ್ಲ. ಮನುಷ್ಯನು ನದಿ, ಪರ್ವತ, ಸಮುದ್ರಗಳನ್ನು ಒಂದೇ ಸಮನಾಗಿ ದಾಟಬಲ್ತಾನೆ. ಈ ಮನುಷ್ಯ ಯಾರ ಪ್ರಯಾಣ ಗಗನದಲ್ಲಿ ಸಾಗುತ್ತಿದೆಯೋ ಹಾಗೂ ಯಾರ ಕೈಗಳನ್ನು ಕಂಡು ಪರಮಾಣು ನಡುಗುತ್ತಿದೆಯೋ, ಈ ಮನುಷ್ಯ ಯಾರ ಸೃಷ್ಟಿಯ ಶೃಂಗಾರ, ಜ್ಞಾನ, ವಿಜ್ಞಾನ, ಪ್ರಕಾಶದ ಕಣಜ, ಆಕಾಶದಿಂದ ಪಾತಾಳದವರೆಗೂ ಈತನಿಗೆ ತಿಳುವಳಿಕೆ ಇದೆಯೋ, ಆದರೆ ಇದು ಮನುಷ್ಯನ ಪರಿಚಯವಲ್ಲ, ಇದು ಆತನ ಕೀರ್ತಿಯಲ್ಲ. ಬುದ್ಧಿಯ ಮೇಲೆ ಚೈತನ್ಯ, ಹೃದಯದ ಗೆಲುವೇ ಆತನ ಕೀರ್ತಿ ಅಂತ ಹೇಳ್ತಾನೆ. ಮಾನವರೊಂದಿಗಿರುವ ಪ್ರೀತಿಯೇ ಆತನ ಕೀರ್ತಿ. ಒಬ್ಬ ಮನುಷ್ಯನಿಂದ ಇನ್ನೊಬ್ಬನ ನಡುವೆ ಇರುವ ಪರದೆ ಅಥವಾ ಅಡ್ಡಿಯನ್ನು ಯಾರು ಕೂಡ ಸರಿಸುತ್ತಾರೋ ಆತನೇ ಜ್ಞಾನಿ ಅಂತ ಹೇಳ್ತಾರೆ. ಆತನೇ ಪಂಡಿತ ಮತ್ತು ಮಾನವನು ಸಹ ಅವನೇ. ಕವಿಯ ಪ್ರಕಾರ ಮನುಷ್ಯನು ಪ್ರತಿಯೊಂದು ಕ್ಷೇತ್ರದಲ್ಲಿ ಮನುಷ್ಯನ ನಡುವೆ ಸ್ನೇಹದ ಆಣೆಕಟ್ಟು ಕಟ್ಟುವುದು ಕವಿಯ ಒಂದು ಪ್ರಕಾರ. ಮನುಷ್ಯನು ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಜಯಿಯಾಗಿರ್ತಾನೆ. ಆದರೆ ಆತನು ತನ್ನನ್ನೇ ತಾನು ತಿಳಿದಿಲ್ಲ, ತನ್ನ ಸಹೋದರತ್ವವನ್ನು ತಿಳಿದಿಲ್ಲ. ಪ್ರಕೃತಿಯ ಮೇಲೆ ವಿಜಯ ಸಾಧಿಸುವುದು ಒಂದು ಮನುಷ್ಯನ ಒಂದು ಸಾಧನೆಯಾಗಿದೆ. ಆದರೆ ಮನುಷ್ಯ ಸಿದ್ಧಿಯಾಗಿದೆ. ಮನುಷ್ಯನು ಮನುಷ್ಯರೊಂದಿಗೆ ಪ್ರೇಮದ ಸಂಬಂಧ ಎಣೆದು ಪರಸ್ಪರ ದ್ವೇಷವನ್ನು ಅಳಿಸಿದವನೇ ಮಾನವನಾಗಲು ಸಾಧ್ಯ ಅಂತ ಹೇಳಿದಾನೆ. ಓಕೆ, ನೆಕ್ಸ್ಟ್ ನೋಡಿ ಲೇಖಕ ಪರಿಚಯ. ನೆಕ್ಸ್ಟು ಮುಂದಿನ ಒಂದು ಮೇರಾ ಬಚ್ಪನ್ ಎಂಬ ಒಂದು ಪಾಠದ ಬಗ್ಗೆ ನೋಡೋಣ. ಇಲ್ಲಿ ಲೇಖಕರನ್ನು ನೋಡೋದಾದರೆ ಪರಿಚಯ ನೋಡೋಣ. ಡಾಕ್ಟರ್ APJ ಅಬ್ದುಲ್ ಕಲಾಂ. ಪೂರ ನಾಮ ಅವರದು ಅಟಲ್ ಬಿಹಾರಿ
ಜೈನುಲ್ಲಾಬ್ದೀನ್ ಅಬ್ದುಲ್ ಕಲಾಂ. ಇವರ ಜನ್ಮ ಎಲ್ಲಿ ಆಯಿತು ಅಂದರೆ ಕಲಾಮಜಿ ಕಾ ಜನ್ಮ 15/10/1931 ಆಗುತ್ತೆ. ರಾಷ್ಟ್ರಪತಿಯವರು ಬಡೆ ವೈಜ್ಞಾನಿಕ್ APJ अब्दुल कलाम जी 25/7/2002 से 24/7/2007 तक हमारे देश के राष्ट्रपति थे. और राष्ट्रपतिಯವರಾಗಿರ್ತಾರೆ. व्यक्तित्व देश के आदर्श तथा जनवादी राष्ट्रपति के नाम से भारत के करोड़ हदियों से प्रतिष्ठित कलाम जी अपनी 82 वर्ष की उम्र में भी अनेक सामाजिक प्रगतिशील आंदोलन में अंतिम सक्रिय रहे. उन ಶಬ್ದಾರ್ಥ ನೋಡಿ. ಕರಬ್ ಛೋಟಾ ಶಹರ್ ಸಣ್ಣ ನಗರ ಅಂದರೆ ಜೀವನ್ ಸಂಗೀನಿ ಜೀವನ್ ಸಂಗಾತಿ, ರೋಜ್ನ ಪ್ರತಿನಿತ್ಯ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈ ಪಾಠದಲ್ಲಿ ಬರುವಂಥ ಏಕವಾಕ್ಯವನ್ನು ನೋಡೋಣ. अब्दुल कलाम जी का जन्म कहाँ हुआ? अब्दुल कलाम जी का जन्म तमिलनाडु के रामेश्वरम में हुआ. तमिलनाडु ರಾಮೇಶ್ವರಂದಲ್ಲಿ ಅಬ್ದುಲ್ ಕಲಾಂ ರವರ ಒಂದು ಜನ್ಮ ಆಗುತ್ತೆ. ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಕಿಸ್ ಗರ್ ಮೇ ರಹತೆ ಥೆ ಅಂದರೆ ಅಬ್ದುಲ್ ಕಲಾಂ ಜಿ ಬಚ್ಪನ್ದಲ್ಲಿ ಅವರ ಒಂದು ಅಪ್ನೆ ಪುಶ್ತೈನಿ ಗರ್ ಮೇ ಅವರು ಇರ್ತಾಯಿದ್ರು. ಅಬ್ದುಲ್ ಕಲಾಂ ಜಿಗೆ ಬಚ್ಪನ್ ಮೇ ದುರ್ಲಭ ವಸ್ತು ಖ್ಯಾತಿ ಅಂದರೆ ಅಬ್ದುಲ್ ಕಲಾಂ ಜಿಗೆ ಬಚ್ಪನ್ ಮೇ ದುರ್ಬಲ್ ವಸ್ತು ಪುಸ್ತಕ್ ಥಿ ಅಂತ ಹೇಳ್ತಾರೆ. ಅಬ್ದುಲ್ ಕಲಾಂ ಜಿಗೆ ಚಚರೆ ಬಾಯಿ ಕೌಂತ ಅಂತ ಇಲ್ಲಿ ಕೇಳಲಾಗಿದೆ. ಚಚರೆ ಬಾಯಿ ಯಾರಪ್ಪ ಅಂದರೆ ಇಲ್ಲಿ ನಾವು ಹೇಳ್ಬೋದು ಅಬ್ದುಲ್ ಕಲಾಂ ಜಿಗೆ ಚಚರೆ ಬಾಯಿ ಶಮುದ್ದಿನ್ ಅಂತ ಹೇಳ್ಬೋದು. ಜೌನ್ಲಾಬ್ದೀನ್ ನೆ ಕೌನ್ ಸಾ ಕಾಮ್ ಶುರು ಕಿಯಾ ಅಂದರೆ ಇಲ್ಲಿ ಜೌನ್ಲಾಬ್ದೀನ್ ನೆ ಲಕಡಿ ಕಿ ನೌಕಾಯಿ बनाने का काम शुरू किया ಅಂತ ಹೇಳ್ಬೋದು. 2-3 वाक्य में उत्तर लिखिए. अब्दुल कलाम का बचपन बहुत की निश्चिंत और सादगी में बीतने के घर ना लिखिए ಅಂದರೆ अब्दुल कलाम जी के पिता अणबराहीन व्यक्ति थे और सभी खुश रहे हैं कि ಈ ರೀತಿಯಲ್ಲಿ ಕೇಳ್ತಾರೆ. ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಯಾಕಂದರೆ ಪ್ರತಿಯೊಂದು ನಾನು ಹೇಳೋದಕ್ಕೆ ಆಗೋದಿಲ್ಲ. ನೀವು ಸ್ಟಾಪ್ ಮಾಡಿ ನೋಡ್ಕೊಳ್ಳಿ, ಓದ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಓಕೆ, ಅದಕ್ಕೋಸ್ಕರ ತುಂಬ ನಿಧಾನವಾಗಿ ನಾನು ಕೂಡ ಹೇಳ್ತಾ ಇದ್ದೇನೆ. ಓಕೆ, ಈ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಓಕೆ, ನೆಕ್ಸ್ಟ್ ಬಸಂತ್ ಕಿ ಸಚ್ಚಾಯಿ. ಓಕೆ, ಏಕಾಂಕಿ ಅಂತ ಇದು ಒಂದು ಪಾಠವನ್ನು ನೋಡೋಣ. ತುಂಬ ಇದು ಕೂಡ ಇಂಪಾರ್ಟೆಂಟ್. ಲೇಖಕ ಪರಿಚಯ ನೋಡೋಣ. ವಿಷ್ಣು ಪ್ರಭಾಕರ್ ಅವರು ಈ ಒಂದು ಪಾಠವನ್ನು ಬರೆದಂತಹ ಕವಿಯವರು. 1912ರಿಂದ 2009 ಇವರು ಇದು ಮಾಡಿರ್ತಾರೆ, ಇಲ್ಲಿ ಬದುಕಿರ್ತಾರೆ. ಇವರ ಒಂದು ಸ್ಥಾನ ಮಾನವ जीवन का यथार्थ चित्रण करने वालों लेखकों से विष्णु प्रभाकर जी का महत्वपूर्ण स्थान इरुत्ते. जन्म सन 1912 ಈ ಹೈಮು. स्थान उत्तर प्रदेश के मुजफ्फरनगर के मीरपुर में हुआ. शिक्षा और वृत्ति पंजाब में शिक्षा प्रकार वही. 15 वर्ष तक उन्होंने सरकारी नौकरी की. सन 1950 ಇದರಲ್ಲಿ ಆಗುತ್ತೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ವಿಷ್ಣು प्रभाकर जी गांधीवादी लेखक माने जाते हैं. आपके एकांकी मानवीय संविधानों से उत्तम प्रोत्साहन मानवता संबंध मौन वैज्ञानिक दर तल पर भावात्मक चित्रण उनके एकांकियों के विशेषता है. ओके, पाठ का
आशा विष्णु प्रभाकर मानवा मन के परख के लेखक है। इस एकांकी में उन्हें सभी मन ककातर्न जैसी मानवीय भगवान का सुंदर ಚಿತ್ರಣ के है गरीब होकर भी ಈ ರೀತಿಯಲ್ಲಿ ನಿಮಗೆ ಹೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ಪದಗಳ ಅರ್ಥಗಳನ್ನು ಹೇಳಿಕೊಟ್ಟಿದ್ದೇನೆ ನೋಡಿ. ನೆಕ್ಸ್ಟು अभ्यास ನೋಡಿ. एक वाक्य में उत्तर लिखिए. बसंत क्या क्या बेचता था ಅಂದರೆ ಇಲ್ಲಿ बसंत बटन चलनी और दिया सलाई आदि वस्तुओं को बेचता है. बसंत के बाई के नाम क्या था ಅಂದರೆ बसंत के बाई के नाम प्रताप था ಅಂತ ಹೇಳ್ಬೋದು. पंडित राज किशोर क्या काम करते थे ಅಂದರೆ पंडित राज किशोर मजदूर के तेताती ಅಂತ ಹೇಳ್ಬೋದು. चलनी का दाम क्या था ಅಂದರೆ चलनी का दाम 2 आना था. बसंत और प्रताप कहाँ रहते थे ಅಂದರೆ बसंत और प्रताप सिख अय्यर के घर में रहते थे ಅಂತ ಹೇಳ್ಬೋದು ನಾವು. बसंत के सच्चाई एकांकी में कितने है. बसंत की सच्चाई एकांकी में 3 शू है ಅಂತ ಹೇಳ್ತಾರೆ. एकांकी का प्रथम वृक्ष कहाँ गढ़ता था ಅಂದರೆ एकांकी का प्रथम वृक्ष नगर के बाजार में गढ़ता था ಅಂತ ಹೇಳ್ಬೋದು. ओके. बसंत के घर पर डॉक्टर को कौन ले आता था ಅಂದರೆ ಇಲ್ಲಿ बसंत के घर पर डॉक्टर को अमर सिंह ले आता है. ओके. ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನಾವು ಇವಾಗ 2-3 वाक्य में उत्तर ನೋಡೋಣ. चलनी से क्या क्या कर सकते हैं. ओके. चलनी से चा दान सकते हैं और दूध नान सकते हैं. चलनी रासो इधर इन काम आने वाली एक मुक्त वक्त है ಅಂತ. बसंत राज किशोर से क्या विनती करता है ಅಂದರೆ बसंत राज किशोर से विनती करता है कि साहब बटना लिखिए देसी बटना है. बसंत राज किशोर से 2 पैसा लेने से क्या इनकार करता है ಅಂದರೆ बसंत राज किशोर से 2 पैसे लेने से इनकार करता है. व्यक्ति वहाँ तो सिख है ಅಂತ ಹೇಳ್ಬೋದು. बसंत राज किशोर के पास क्यों नहीं बसंत राज किशोर के पास नहीं लौट क्योंकि बसंत राज किशोर के नोट लेकर बुनाकर वापस लौट रहा था. तब वहाँ एक मोटर के नीचे आ गया था ಅಂತ ಹೇಳ್ಬೋದು. ಓಕೆ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ. बसंत और प्रताप. ಓಕೆ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. मैं अभी बाजार से बुना लाता हूँ ಎಲ್ಲ ನೋಡ್ಬೋದು. निम्नलिखित वैक्यूम को निदर्शन ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಭಾಷಾ ಜ್ಞಾನ. ಓಕೆ. ತುಳಸಿ ಕೆ ದೋಯೆ ಬಗ್ಗೆ ನೋಡೋಣ. ತುಳಸಿ ಕೆ ದೋಯೆ ಬಗ್ಗೆ ನೋಡೋದಾದರೆ ಇಲ್ಲಿ ಕವಿ ಪರಿಚಯ ನೋಡೋದಾದರೆ ಜನ್ಮ ಯಾವಾಗಾಯ್ತಪ್ಪ ಅಂದರೆ ಗೌಸ್ತಮಿ ತುಳಸಿದಾಸ್ ಇವರು 1532ರಿಂದ 1623ರಲ್ಲಿ ಮಧ್ಯದಲ್ಲಿ ಇದ್ದಂತಹ ಒಂದು ವ್ಯಕ್ತಿ. ಇವರ ಒಂದು ಜನ್ಮ ಯಾವಾಗನಾಗುತ್ತಂದರೆ सन 1532 में उत्तर प्रदेश के राजपुर में हुआ. तो भक्त तुलसीदास भगवान राम के अनन्य भक्त थे. गौतमी तुलसीदास हिंदी साहित्य के भक्ति कला के राम भक्ति शाख में प्रमुख कवि है. इವರು पिता ಅಂದರೆ आत्माराम और माता तुलसीता बचपन का नाम कहा जाता है कि जब तुलसीदास जी का जन्म हुआ था ಅಂತ ಹೇಳ್ಬೋದು. ಓಕೆ. ಇವು ನೋಡಿ ಪದಗಳ ಅರ್ಥ ಕೂಡ ಇಲ್ಲೇ ಇದ್ದಾವೆ, ನೆನ್ಪಿಟ್ಟುಕೊಳ್ಳಿ. ಸುಖಿಯ ನೇತ ಅಂದರೆ ಮುಖಂಡ ನಾಯಕ, ಸಕಲ್ ಸಂಪೂರ್ಣ ಅಂದರೆ ಸಂಪೂರ್ಣ ಅಂತ ಅರ್ಥ.
ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಏಕವಾಕ್ಯದಲ್ಲಿ ಉತ್ತರವನ್ನು ನೀಡಿ. ತುಳಸಿದಾಸ್ सुख को क्या मानते हैं ಅಂದರೆ उत्तर तुलसीदास सुख को मुखिया मानते थे ಅಂತ ಅರ್ಥ. सुखिया को किसके समान रहना चाहिए? उत्तर मुखिया को मुँह के सामना रहना चाहिए. इसका गुण कैसा होता ಅಂದರೆ इसका गुण पानी छोड़कर सिर्फ दूध पीने का गुण होता है ಅಂತ ಹೇಳ್ಬೋದು. मुख किसका पालना पोषण करता है ಅಂದರೆ सुख शरीर के सारे अंग के पालना पोषण ಎಲ್ಲ ಅಂಗಗಳ ಒಂದು ಪಾಲನವನ್ನು करತಿದ್ರವರು. दया किसका मूल है ಅಂದರೆ दया धर्म का मूल है ಅಂತ ಅರ್ಥ. तुलसीदास जी किस शाखा के कवि है ಅಂದರೆ तुलसीदास जी भक्ति कला की राम भक्ति शाखा ಕೆ ಕವಿ ಹೇ ಅಂತ ಹೇಳ್ಬೋದು ಇಲ್ಲಿ. ಓಕೆ, ಈ ರೀತಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ನಾವು ಇದು ಮಾಡ್ಬೋದು. ಓಕೆ, ಎಲ್ಲ ಪಾಠಗಳ ಬಗ್ಗೆ ನಾನು ಕೊಟ್ಟಿದ್ದೇನೆ ಇಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೋತ್ತರ ಇವು ಎಲ್ಲ ನೋಡಿ. ಪ್ರತಿ ಪಾಠದ ನಿಧಾನವಾಗಿ ನಾನು ಹೇಳ್ತೇನೆ, ನಿಧಾನವಾಗಿ ನೀವು ಓದಿ. ಓಕೆ ಓಕೆ ಕನ್ನಡದಲ್ಲಿ ಸಾರಾಂಶವನ್ನು ನೋಡೋಣ. ಈ ದೋಹೆಯಲ್ಲಿ ಮುಖಂಡನು ಬಾಯಿಯಂತೆ ಇರಬೇಕೆಂದು ತುಳಸಿದಾಸರು ಹೇಳ್ತಾರೆ. ಇಲ್ಲಿ ಮನುಷ್ಯನ ಶರೀರದಲ್ಲಿ ಬಾಯಿಯ ತಿನ್ನುವ ಕುಡಿಯುವ ಕೆಲಸವನ್ನು ಒಂಟಿಯಾಗಿಯೇ ಮಾಡ್ತದೆ. ಆದರೆ ಅದು ತಿನ್ನುವುದು ಮತ್ತು ಕುಡಿಯುವುದರ ಮುಖಾಂತರ ಶರೀರದ ಎಲ್ಲ ಅಂಗಾಂಗಗಳ ಪಾಲನೆ ಪೋಷಣೆ ಇಲ್ಲಿ ಮಾಡ್ತದೆ. ಇದೇ ರೀತಿಯಾಗಿ ಮುಖಂಡನು ಸಹ ಹೀಗೆ ವಿವೇಕವುಳ್ಳವನಾಗಿ ಕೆಲಸಗಳನ್ನು ಮಾಡಬೇಕು. ಆತನು ತನ್ನದೇ ಆದ ರೀತಿಯಿಂದ ಕೆಲಸ ಮಾಡಿ ಆದರೆ ಅದರ ಫಲವನ್ನು ಎಲ್ಲರಿಗೂ ಹಂಚಬೇಕು. ಮುಖಂಡನು ವಿವೇಕದಿಂದ ಕೆಲಸಗಳನ್ನು ಮಾಡಿದರೆ ಎಲ್ಲರಿಗೂ ಸುಖ ಸಿಗುವುದು ಅಂತ ಹೇಳ್ತಾನೆ. ಇಲ್ಲಿ ತುಳಸಿದಾಸರು ಸಾಧು ಸಂತರ ಹಂಸ ಪಕ್ಷಿಯಂತೆ ಇರಬೇಕೆಂದು ಹೇಳ್ತಾರೆ. ದೇವರು ಅಥವಾ ಸೃಷ್ಟಿಕರ್ತನು ಈ ಜಗತ್ತನ್ನು ಸೃಷ್ಟಿಸುವಾಗ ಇಲ್ಲಿ ಜಡ ಚೇತನ ವಸ್ತುಗಳ ಹಾಗೂ ಗುಣದೋಷಗಳನ್ನು ತುಂಬಿ ಎಲ್ಲವನ್ನು ಕೂಡಿಸಿ ಸೃಷ್ಟಿಸುತ್ತಾನೆ. ಈ ಜಗತ್ತಿನ ಒಳ್ಳೆಯ ಹಾಗೂ ಕೆಟ್ಟ ಜ್ಞಾನ ಅಜ್ಞಾನ ಗುಣದೋಷಗಳು ತುಂಬಿರ್ತವೆ. ಹೌದಾ, ಎರಡೂ ಕೂಡ ಇರ್ತವೆ. ಹಂಸ ಪಕ್ಷಿಯು ಸೌರವನ್ನು ಹೀರಿ ಸಾರಹೀನ ವಸ್ತುವನ್ನು ತ್ಯಜಿಸುತ್ತಾ ಇದೆ. ಹೀಗೆ ಸಂತರು ನೀರಿನಂತಿರುವ ಕೆಟ್ಟ ವಿಕಾರ ಗುಣಗಳನ್ನು ಬಿಟ್ಟು ಪರಿತ್ಯಾಗ ಮಾಡಿ ಹಾಲಿನಂತಿರುವ ಒಳ್ಳೆಯ ಗುಣಗಳನ್ನು ಸ್ವೀಕರಿಸ್ತಾರೆ. ಇಲ್ಲಿ ತುಳಸಿದಾಸರು ಹೇಳುವಂತೆ ದಯೆ ಧರ್ಮದ ಮೂಲ ಹಾಗೂ ಅಭಿಮಾನ ಅಥವಾ ಗರ್ವ ಪಾಪದ ಮೂಲವಾಗಿದೆ. ಆದುದರಿಂದ ಶರೀರದಲ್ಲಿ ಪ್ರಾಣವಿರುವ ತನಕ ಗರ್ವವನ್ನು ಬಿಟ್ಟು ದಯಾ ಉಳ್ಳವನಾಗಿರ್ಬೇಕು ನಾವು. ಮನುಷ್ಯನು ತನ್ನ ಶರೀರದಲ್ಲಿ ಪ್ರಾಣವಿರುವ ತನಕ ದಯೆಯನ್ನು ಬಿಡಬಾರ್ದು ನಾವು ಎಂದು ತುಳಸಿದಾಸರು ಹೇಳ್ತಾರೆ. ನೆಕ್ಸ್ಟು ಇಂಟರ್ನೆಟ್ ಕ್ರಾಂತಿ ಅಂತ ನಾವು ಪಾಠದ ಬಗ್ಗೆ ನೋಡೋಣ. ಪಾಠಕ ಇದು ನೋಡುವ. ಇಲ್ಲಿ ನೋಡಿ, ಮುಖ್ಯವಾಗಿ ಪಾಠದ ಒಂದು ಮುಖ್ಯಾಂಶಗಳು ಇಲ್ಲಿ ಅರ್ಥಗಳನ್ನು ಕೊಟ್ಟಿದ್ದೇನೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ಅರ್ಥಗಳು. ನೆಕ್ಸ್ಟ್ ಇಲ್ಲಿ ಮಾಹಿತಿ ತಂತ್ರಜ್ಞಾನ ಕೂಡ ಇದೆ. ಟಿಪ್ಪಣಿ ಕೂಡ ಇಲ್ಲಿ ಕೊಡಲಾಗಿದೆ. ಓಕೆ, ಇದು ಕೂಡ ಟಿಪ್ಪಣಿ ಕೊಡಲಾಗಿದೆ. ಸಂಚಾರ್ ಮಧ್ಯಮ ಸಮಾಚಾರ ಪತ್ರ ಓಕೆ ಇದರಲ್ಲಿ ಕೊಟ್ಟಿದ್ದೇವೆ. ಹಾಗೆ ಏಕೈಕ ವಾಕ್ಯ में उत्तर लिखियो ಕೂಡ. ಇಂಟರ್ನೆಟ್ का अर्थ क्या है? ಇಂಟರ್ನೆಟ್ ಅಂದರೆ ಏನು ಅಂತ ಅರ್ಥ ಅಂದರೆ ಇಂಟರ್ನೆಟ್ कंप्यूटर के कई अंतर्जालों का एक दूसरे से संबंध व्यवस्थित करने का जाल है. इंटरनेट बैंकिंग द्वारा क्या भेजा जा सकता है ಅಂದರೆ इंटरनेट बैंकिंग द्वारा पैसे भेज जा सकता है ಅಂದರೆ प्रगतिशील राष्ट्र किसके द्वारा बदलाव लाने की कोशिश कर रहे हैं ಅಂದರೆ प्रगतिशील राष्ट्र है. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟು. ಹಾಗಾಗಿ ನಿಮಗೆ ಹೇಳಿದ್ದೀನಿ, ಎಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ನಿಮಗೆ. ಓಕೆ, ಪ್ರತಿಯೊಂದು ಮೋಸ್ಟ್ ಇಂಪಾರ್ಟೆಂಟೇ ನಿಮಗೆ ಹೇಳಿಕೊಟ್ಟಿದ್ದೇನೆ ನಾನು. 4-5 वाक्य में उत्तर लिखिए. संचार व सूचना के क्षेत्र में इंटरनेट का क्या महत्व है ಅಂದರೆ संचार व सूचना क्षेत्र में इंटरनेट का बड़ा महत्व है. इसके द्वार दूर है
रहने वाले रिश्तेदार क्या दोस्त को कोई ವಿಚಾರ ವಿಷಯ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಎಲ್ಲ ಓದ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಬರೆದು ತೆಗೀರಿ, ಮನನ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ. ಓಕೆ, जोड़ कर लिखिए ಕೂಡ ಕೊಟ್ಟಿದ್ದೇನೆ. कोष्टक में दिया शब्द में से उचित ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಹಾಗೆ ಹಿಂದಿಯಲ್ಲಿ ಹೇಳಿದಂತಹ ಒಂದು ಕನ್ನಡದಲ್ಲಿ ಬರೆಯುವಂಥ ಬರ್ತದೆ. ನೆಕ್ಸ್ಟ್, ಶನಿ ಸಬ್ಸೆ ಸುಂದರ ಗ್ರಹ ಅಂತ ನಾವು ನೋಡಬೇಕು. ಶನಿ ಇದೆಯಲ್ಲ, ಶನಿ ಸಬ್ಸೆ ಸುಂದರ ಗ್ರಹ ಅಂತ ಹೇಳ್ಬೋದು. ಲೇಖಕ್ ಗುಣಾಕರ್ ಮೂಲೆ सौरमंडल का सबसे बड़ा ग्रह कौन सा ಅಂದರೆ ಇಲ್ಲಿ सौरमंडल का सबसे बड़ा ग्रह ಅಂದರೆ ಬೃಹಸ್ಪತಿ ಅಂತ ಅರ್ಥ. ಇಲ್ಲಿ सौरमंडल में शनि ग्रह का स्थान क्या ಅಂದರೆ शनि ग्रह सौरमंडल का दूसरा बड़ा स्थान है. ಇದಕ್ಕೆ ಎರಡನೇ ಸ್ಥಾನ ಇದಕ್ಕೆ ಶನಿಗೆ ಇದೆ. पृथ्वी और सूर्य में कितना फासला है ಅಂದರೆ पृथ्वी और सूर्य में करीब 15 करोड़ किलोमीटर का फासला है ಅಂತ ಹೇಳ್ಬೋದು. ಶನಿ ಕಿಸ್ಕಾ ಮೂತ್ರ ಅಂದರೆ ಶನಿ सूर्य पुत्र ಅಂತ ಹೇಳ್ಬೋದು ನಾವು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ಸ್ ಇವೆಲ್ಲ. बहुत काम सूर्य ताप किस ग्रह पर होता है ಅಂದರೆ बहुत काम सूर्य ताप शनि ग्रह पर होता है. शनि का निर्माण किस प्रकार हुआ ಅಂದರೆ बृहस्पति की तरह शनि का वायुमंडल भी ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸತ್ಯಾಕಿ ಮಹಿಮಾ, ಇದು ಸತ್ಯಾಕಿ ಮಹಿಮಾ ನೋಡಿ, ಇವು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸತ್ಯಾಕಿ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ತುಂಬ ಅಂದರೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆಲ್ಲ, ಯಾವುದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಏಕವಾಕ್ಯ ನೋಡಿ, ಏಕವಾಕ್ಯ ಮೇವು ಓಕೆ. ನೆಕ್ಸ್ಟ್ ನೋಡಿ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ಸ್. ಓಕೆ, ನೆಕ್ಸ್ಟ್ ವೆಲ್ ನೆಕ್ಸ್ಟು ಸಮಯ ಕಿ ಪಹಚಾನ್, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನಿಧಾನವಾಗಿ ನಾನು ಮಾಡ್ತಾ ಹೋಗ್ತೇನೆ, ನೀವು ಓದ್ಕೊಳ್ಳಿ. ಓಕೆ, ಹಾಗೆ ನೆಕ್ಸ್ಟ್ ಎಲ್ಲ ನೋಡ್ತಾ ಹೋಗಿ. ಏಕವಾಕ್ಯ ಮೇ ನೋಡಿ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆ, ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಎಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟೇ ಪ್ರಶ್ನೆಗಳಾಗಿದ್ದಾವೆ. ಓಕೆ, ನೆನ್ಪಿಟ್ಕೊಳ್ಳಿ. ಬಹಾನೆ ಬನಾನೆ ಕಾ ಪ್ರಮುಖ कारण क्या है, समय किसका दिया हुआ अनुपम धन है, ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್. मनुष्य के लिए सुख की प्रतीक कब संभव है, समय का सदुपयोग कैसे करना चाहिए, ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಓಕೆ, ನೆನ್ಪಿಟ್ಕೊಳ್ಬೇಕು.
ಎಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿವು. ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಬರೆದು ತೆಗೀರಿ, ಮನನ ಮಾಡಿಕೊಳ್ಳಿ, ಅದೇ ಇಂಪಾರ್ಟೆಂಟ್ ಮನುಷ್ಯನಿಗೆ. ಓಕೆ, ನೆಕ್ಸ್ಟು ಸುರ್ ಆ್ಯಮ್. ಸೂರ್ದಾಸ್ ಅಂತ ಇಲ್ಲಿ ಪಾಠದ ಬಗ್ಗೆ ನಾನು ಕೊಟ್ಟಿದ್ದೇನೆ ನೋಡಿ. ಓಕೆ, 2-3 ವಾಕ್ಯ ಮೇ ಉತ್ತರ ಇವು. ಇದು ಒಂದು ವಾಕ್ಯದಲ್ಲಿ ಇದ್ದಾವೆ, 2-3 ವಾಕ್ಯ ಇವು. ಓಕೆ, ಇದು ಕೂಡ 2-3 ವಾಕ್ಯ. 4-6 ವಾಕ್ಯ ಮೇ ಈ ರೀತಿಯಲ್ಲಿ ನಿಮ್ಗೆ ಕೇಳ್ತಾರೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಹಾಗೆ ನೆಕ್ಸ್ಟ್ ಲಾಸ್ಟ್ ಒನ್ ಕರ್ನಾಟಕ ಸಂಪತ್ ನಿಬಂಧ ಬಗ್ಗೆ ನಿಮ್ಗೆ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಕೂಡ ನೋಡಿ ವಾಕ್ಯ ಏಕ ವಾಕ್ಯ ಮೇ ಉತ್ತರ ಲಿಖಿಯೇ. ಓಕೆ, ಆಮೇಲೆ ಇಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು, ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ಬೋದು. 2-3 ವಾಕ್ಯ ಮೇ ಉತ್ತರ ಲಿಖಿ, ಇದರಲ್ಲಿ ಕೂಡ ಒಂದನ್ನು ಕೇಳ್ಬೋದು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲ, ಇವು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೋಡಿ ನಿಬಂಧ, ಇದು ನಿಬಂಧ ಕೂಡ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನೀವು ಕೂಡ ಸ್ಟಡಿ ಮಾಡಿ ಇದನ್ನು. ಮತ್ತು ನಿಮ್ಮ SSLCಗೆ ಸಂಬಂಧಪಡುವಂಥ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಡುವಂತಹ ನೋಟ್ಸ್ಗಳನ್ನು ಬಿಟ್ಟಿದ್ದೇನೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಬಿಟ್ಟಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.